ನಿಗದಿಯಂತೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ 12:30ಕ್ಕೆ ಏರ್ಪೋರ್ಟ್ಗೆ ಬರ್ತಾರೆ ಅನ್ಕೊಳ್ಳೋಣ. ಹೇಗಿರುತ್ತೆ ಪ್ರೋಸೆಸ್, SIT ಅವರನ್ನ ಹೇಗೆ ಬಂಧಿಸ್ತಾರೆ ಅಂತಕ್ಕಂಥ ಸಂಸದ ಪ್ರಜ್ವಲ್ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಯಾಕೆಂದರೆ SIT ಅವರು ಈಗಾಗಲೇ ಬೀಡ್ ಬಿಟ್ಟಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ ಆತನ ವಿರುದ್ಧ. ಹಾಗಾಗಿ ಮೊದಲು ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ರನ್ನು ವಶಕ್ಕೆ ಪಡಿತಾರೆ. ನಾನು ಆರಂಭದಲ್ಲೇ ಹೇಳಿದೆ, ಡೈರೆಕ್ಟಾಗಿ ಇವರೇ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರಲ್ಲ. ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಬಂದು ವಿಮಾನದಲ್ಲಿ ಇಳಿದು ಬಂದು ಇಮಿಗ್ರೇಷನ್ ಅಧಿಕಾರಿಗಳ ಮುಂದೆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಮೊದಲು ಆತನನ್ನು ವಶಕ್ಕೆ ಪಡ್ಕೋತಾರೆ. ಅಂದರೆ ಅವನನ್ನು ಕಳಿಸಲ್ಲ ಆಚೆ ಕಡೆಗೆ, ವಶಕ್ಕೆ ಪಡ್ಕೊಂಡು ಅವರು ಬ್ಲೂ ಕಾರ್ನರ್ ನೋಟಿಸ್ದು ಫಾರ್ಮಾಲಿಟೀಸ್ ಏನಿರುತ್ತೆ ಅದ್ರ ಪ್ರಕಾರ ನಮಗೆ ಪ್ರಜ್ವಲ್ ರೇವಣ್ಣ ಸಿಕ್ಕಿದ್ದಾರೆ ಅಂತ ಅವರು ಮೆನ್ಷನ್ ಮಾಡಿ SIT ಅವರು ಮೊದಲೇ ಹೇಳ್ಕೊಂಡಿರ್ತಾರೆ. SIT ಅವರಿಗೆ ಅವರು ಆನಂತರ ಹಸ್ತಾಂತರ ಮಾಡ್ತಾರೆ. ಆದರೆ ಈತನ ಆಗಮನದ ವಿಚಾರಕ್ಕೆ ಸಂಬಂಧಪಟ್ಟಂತನೇ SIT ಅವರಿಗೆ ಈಗ ಅನುಮಾನ ಮತ್ತು ಗೊಂದಲ ಇರತಕ್ಕಂಥದ್ದು. ಬರ್ತಾರಾ ಬರಲ್ವಾ ಅಂತಕ್ಕಂಥ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ, ಈ ಒಂದು ಅನುಮಾನ SIT ಅವರಿಗೆ ಈಗಾಗಲೇ ಕಾಡ್ತಾನೇ ಇದೆ. ಪ್ರಜ್ವಲ್ ರೇವಣ್ಣ ಆಗಮನದ ಬಗ್ಗೆನೇ SITಗೆ ಈಗ ಕುತೂಹಲ ಇರತಕ್ಕಂಥದ್ದು. ಒಂದು ಕಡೆ ಬರ್ತೀನಿ ಅಂತ ಹೇಳಿಬಿಟ್ಟು ಮತ್ತೊಂದು ಕಡೆ ವಿಡಿಯೋ ಹರಿಬಿಟ್ಟು ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಬೇರೆ ಹಾಕ್ಕೊಂಡು ಕೂತಿದ್ದಾರೆ. ಬರ್ತೀನಿ ಅಂತ ಹೇಳಿ ಬರದೇ ಇರತಕ್ಕಂಥ ಸಾಧ್ಯತೆ ಕೂಡ ಇದೆ. ಸೊ ನಿರೀಕ್ಷಣಾ ಜಾಮೀನು ಪ್ರಕ್ರಿಯೆ ನೋಡ್ಕೊಂಡೇನಾದ್ರು ಪ್ರಜ್ವಲ್ ರೇವಣ್ಣ ಬರೋಣ ಅಂತ ತೀರ್ಮಾನ ಮಾಡಿದ್ರೆ ಇವತ್ತು ಕ್ಯಾನ್ಸಲ್ ಮಾಡ್ಬೋದು. ಒಂದು ವೇಳೆ ಬಂದರೆ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ SIT ಅವರು, ಅದರಲ್ಲೇನು ಡೌಟ್ ಇಲ್ಲ. ಅರೆಸ್ಟ್ ಮಾಡಿದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾಗ್ಬಿಡುತ್ತೆ. ಹೀಗಾಗಿ ಪ್ರಜ್ವಲ್ ಬರ್ತಾರಾ ಇಲ್ವೋ ಅಂತಕ್ಕಂಥ ಅನುಮಾನದಲ್ಲೇ ಇದ್ದಾರೆ SIT ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಪ್ರಜ್ವಲ್ ರೇವಣ್ಣ ಅವರ ನಡೆ ನಿನ್ನೆ ಏನಿತ್ತು ಅದು SIT ಅವರ ಹಾದಿ ಅಥವಾ ದಿಕ್ಕು ತಪ್ಪಿಸೋ ರೀತಿಯಲ್ಲಿತ್ತ ಅಂತ. ಒಂದು ಕಡೆ ಅವ್ರು ಹೇಳಿದ್ರು ವಿಡಿಯೋದಲ್ಲಿ, ನಾನು 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅವರು ಬರ್ತಾರಾ ಇಲ್ವಾ ಅಂತಕ್ಕಂಥ ಅನುಮಾನನ SIT ಅವರಿಗೆ ಹೇಗೆ ಅಂತ. ಅರವಿಂದ, ಈ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿ ಇದೀಗಾಗಲೇ 1 ತಿಂಗಳು ಕಳೀತಾ ಬಂದಿದ್ದಾವೆ. ಯಾವಾಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನು ಹೊರಬಿಟ್ಟು ನಾನು ಶುಕ್ರವಾರ ಬೆಳಗ್ಗೆ 10:30ಕ್ಕೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು, ಅದಾದ ಬಳಿಕ ನಿನ್ನೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ರವರು ಎಲ್ಲ 3 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಬರುವ ಹೊತ್ತಿನಲ್ಲಿ ಯಾಕೆ ಈ ರೀತಿಯಾಗಿ ದ್ವಂದ್ವ ನಿಲುವು ಅನ್ನೋ ಒಂದು ಸಹಜವಾದಂತಹ ಪ್ರಶ್ನೆ SIT ಅಧಿಕಾರಿಗಳಲ್ಲಿ ಉದ್ಭವವಾಗ್ತಿದೆ. ಏನಾದರೂ SIT ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ ನಂತರ ನೋಡಿಕೊಂಡು ಬರೋದಾಗಿ, ಅದು ಆಮೇಲೆ ನಂತರ ಬರಬೇಕೋ ಬೇಡವಾ ಅನ್ನೋ ತೀರ್ಮಾನ ಏನಾದರೂ ಇದರಿಂದ ಇದೆಯಾ ಅನ್ನೋ ಅನುಮಾನ ಈಗ ಸಹಜವಾಗಿ SIT ಅಧಿಕಾರಿಗಳಿಗೆ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಇವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿರಲಿಲ್ಲ. ಇದೀಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ ಕೇಸ್ ಅವರು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿರೋದ್ರಿಂದ ಅವರೇನಾದರೂ ಬಂದಂತಹ ಸಂದರ್ಭದಲ್ಲಿ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸಬೇಕು. ಅವರು ಬಂದರೆ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಆಗ ಇಲ್ಲಿ ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಗಳು ತಂತಾನೆ ವಜಾ ಆಗುತ್ತೆ. ಹೀಗಾಗಿ ಈ ಕ್ಷಣದಲ್ಲಿ ಯಾಕೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡ್ರು, ಏನಾದರೂ SIT ಒಂದು ಪಕ್ಷದಲ್ಲಿ ಯಾವ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡುತ್ತೆ ಅದನ್ನು ನೋಡಿಕೊಂಡು ಅವರು ಪ್ರಜ್ವಲ್ ವಿದೇಶದಿಂದ ಇಲ್ಲಿಗೆ ಬರಬೇಕೋ ಬೇಡವೋ ಅನ್ನೋ ತೀರ್ಮಾನವೇನೇನಾದರೂ ಮಾಡ್ತಾರಾ ಅನ್ನೋ ಒಂದು ಅನುಮಾನ ಇದೀಗ ಸಹಜವಾಗಿ SIT ಅಧಿಕಾರಿಗಳನ್ನು ಕಾಡ್ತಿದೆ. ಯಾವುದಕ್ಕೂ ಇರಲಿ ಬೇಡ, ರಿಸ್ಕ್ ತೆಗೆದುಕೊಳ್ಳೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏರ್ಪೋರ್ಟ್ನಲ್ಲಿ ಒಂದು ತಂಡ ಬಿಡುವ ಕೆಲಸವನ್ನು ಮಾಡಿದೆ. ಅವ್ರು ಬಂದರೆ ಅರೆಸ್ಟ್ ಮಾಡ್ತಾರೆ. ಮತ್ತು ನಾಳೆ ಇವರ
ಇವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದೆಲ್ಲವೂ ಕೂಡ ಅಂದರೆ ಪ್ರಜ್ವಲ್ ಏನಾದರೂ ಬಂದಂತಹ ಪಕ್ಷದಲ್ಲಿ ಅರೆಸ್ಟ್ ಆಗುತ್ತೆ, ಆಗ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗೋಗ್ಬಿಡುತ್ತೆ. ಅವರೇನಾದರೂ ಪ್ರಜ್ವಲ್ ಬರಲಿಲ್ಲ ಅನ್ನಂತಹ ಪಕ್ಷದಲ್ಲಿ ನಾಳೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೀನಿ. ಈಗ ಬೆಂಗಳೂರು ಏರ್ಪೋರ್ಟ್ನಿಂದ ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, SIT ಅವರು ಯಾವ ರೀತಿ ತಯಾರಾಗಿದ್ದಾರೆ ಏರ್ಪೋರ್ಟ್ನಲ್ಲಿ? ಅವ್ರಿಗೆ ಇವತ್ತೇ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆಯಾ ಹೇಗೆ ಅಂತ? ಅರವಿಂದ್, ಇವತ್ತೇ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂಥ ಒಂದು ಕಡೆ ಕಾನ್ಫಿಡೆನ್ಸ್ ಇದ್ರೆ, ಆದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋದ್ರಿಂದಾಗಿ ಬರ್ತಾರಾ ಇಲ್ವಂತ ಅದೊಂದು ರೀತಿ ಕೂಡ ಅನುಮಾನ ಕಾಡ್ತಾ ಇದೆ. ಆದರೆ ಜರ್ಮನಿಯ ಮುನೇಚ್ನಿಂದ ಈಗೇನು ಟಿಕೆಟ್ ಬುಕ್ ಆಗಿದೆ, ಆ ಟಿಕೆಟ್ ಬುಕ್ ಆದ ಹಿನ್ನೆಲೆಯಲ್ಲಿ ಬಂದ ತಕ್ಷಣವೇ ವಶಕ್ಕೆ ಪಡ್ಕೊಳ್ಳೋಣ ಅಂತೇಳಿ SIT ಅಧಿಕಾರಿಗಳು ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಟರ್ಮಿನಲ್ 2ಗೆ ಬಂದು ಕಾದು ಕುಳಿತಿರ್ತಕ್ಕಂಥದ್ದು. ಹೀಗಾಗಿ ಈ ಭಾರತೀಯ ಕಾಲಮಾನ 3:30ಕ್ಕೆ ಅವರು ಏರ್ಪೋರ್ಟ್ಗೆ ಜರ್ಮನಿಯಿಂದ ಹೊರಟ್ರೆ ಇಂದು ಮಧ್ಯರಾತ್ರಿ 12:30 ಅಷ್ಟೊತ್ತಿಗೆ ಬೆಂಗಳೂರಿಗೆ ಏರ್ಪೋರ್ಟ್ಗೆ ಬರ್ತಾರೆ. ಬಂದಿದ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡ್ಕೊತಾರೆ. ಯಾಕೆಂತಂದರೆ ಈಗಾಗಲೇ ಲುಕೌಟ್ ನೋಟಿಸ್ ಹೊರಡಿಸಿರುವಂಥದ್ದು, ಕಾರ್ನರ್ ನೋಟಿಸನ್ನು ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ ನಂತರ ಅವರು SIT ಅಧಿಕಾರಿಗಳಿಗೆ ನೀಡುವ ಸಾಧ್ಯತೆ ಇದೆ. ನೀಡಿದ ನಂತರ SIT ಅಧಿಕಾರಿಗಳು ನೇರವಾಗಿ ಅವರನ್ನು SIT ಕಚೇರಿಗೆ ಕರೆದುಕೊಂಡೋಗಿ ವಿಚಾರಣೆ ಮಾಡುವಂಥ ಕೆಲಸಕ್ಕೆ, ಬಂಧನದ ಪ್ರಕ್ರಿಯೆ ಮಾಡುವಂಥದ್ದನ್ನು ಮಾಡ್ತಾರೆ. ಅದಕ್ಕೂ ಮೊದಲು ಅವರು ಬರ್ತಾರಾ ಇಲ್ವಾ ಎನ್ನುವಂಥದ್ದೇ ದೊಡ್ಡ ಕುತೂಹಲಕಾರಿ ಆಗಿರುವಂಥದ್ದು. ಯಾವುದಕ್ಕೆ ಆಗಲಿ ಅಂತೇಳಿ SIT ಅಧಿಕಾರಿಗಳು ಕೂಡ ಈಗ ಏರ್ಪೋರ್ಟ್ನಲ್ಲಿ ಬಂದು ಇರುವಂಥದ್ದು. ಸದ್ಯಕ್ಕೆ ಏರ್ಪೋರ್ಟಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ SIT ಅಧಿಕಾರಿಗಳು ಕಾದಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ರೆಕಾರ್ಡಿಂಗ್ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು. ಸದ್ಯಕ್ಕೆ ಇಲ್ಲಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ SIT ಅಧಿಕಾರಿಗಳು ಟರ್ಮಿನಲ್ 2ನ ಕೆಳಭಾಗದಲ್ಲಿ ಬಂದು ಕಾದು ಕುಳಿತಿದ್ದಾರೆ. ಯಾವಾಗ ಬಂದ ತಕ್ಷಣ ನಾವು ವಶಕ್ಕೆ ಪಡ್ಕೊಳ್ಳೋಣ ಎನ್ನುವಂಥದ್ದು ಅವರ ಒಂದು ನಿರೀಕ್ಷೆ ಆಗಿರುವಂಥದ್ದು. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗಾಗಲೇ ಒಂದು ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಮತ್ತೊಂದು ಕಡೆ ಬರ್ತೀನಿ ಅಂತ ಹೇಳಿ ಆ್ಯಂಟಿಸಿಪೇಟ್ರಿ ಬೇಲ್ಗೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಗೊಂದಲವನ್ನು ಹುಟ್ಟಿಸ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿನೇ SIT ಅವರಿಗೆ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಇವತ್ತು ಅವ್ರು ಬರ್ತಾರಾ ಇಲ್ವಾ ಅಂತಕ್ಕಂಥ ಅನುಮಾನ.